ಹಾಗೆ ನನ್ನ ಕೈಲೊಂದು ಹಾಡು ರಿಲೀಸ್ ಆಯಿತು. ಹಾಡು ಹಸೆಗಳು ಇವೆಲ್ಲ ಇವತ್ತು ಹೇಗಾಗಿ ಹೋಗಿದೆ ಅಂದರೆ, ನಾವು ಒಂದು ಇಷ್ಟೂ ದೊಡ್ಡ ಪ್ರಪಂಚ ಜೊತೆ ಸಂವಹಿಸುವಂತಹ ಒಂದು ಅವಕಾಶ ನಮ್ಮೆಲ್ಲರಿಗೂ ಇದೆ. ಒಂದು ಪುಟ್ಟದೇನೋ ಬಿಟ್ಟರು ಮಾಧ್ಯಮ ಉದ್ಯಮನ ಕರೆದು ನಾವು ಇದು ಲೋಕದಲ್ಲಿ ಅಲೆ ಎದ್ದು ಬಿಡುತ್ತೆ ಬೆಳಗ್ಗೆ ಎದ್ದು ಅಂದ್ಕೊಂಡು ಒಂದು ನಿರೀಕ್ಷೆಯಲ್ಲಿ ಒಂದು ಹಾಲ್ ಬುಕ್ ಮಾಡಿ, ನೀನು ಹೆಂಗಲ್ಲಿ ನಿಂತಿದ್ದೆ, ನಾನು ಮೊನ್ನೆ ಅಲ್ಲೇ ನಿಂತಿದ್ದೆ, ಇವರೇ ಕಾರ್ಯಕ್ರಮ ನಿರೂಪಣೆ ಮಾಡಿದ್ರು. ಇದು ವಾರಕ್ಕೊಂದು 10-15 ಈ ಥರದ ಸಿನಿಮಾದ ಸಮೃದ್ಧಿ ತೋರಿಸುವಂಥ ಕಾರ್ಯಕ್ರಮಗಳು ಎಲ್ಲ ಕಡೆ ನಡೀತಿರ್ತವೆ. ಸೊ ಅದು ಖುಷಿ. ನಿನ್ನ ನಿರ್ದೇಶನದ ಜರ್ನಿಗೆ ನನ್ನ ವೈಯಕ್ತಿಕ ಶುಭಾಶಯಗಳು. ಸಂಜು ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು. ಬಟ್ ಅವ್ರ ಡೈರೆಕ್ಷನ್ಲಿ ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡಿದ್ದು, ತುಂಬ ಖುಷಿ ಸಿಕ್ತು. ಡೈಲಾಗ್ ಮಾತ್ರ ಯತಿರಾಜ್ ಎಕ್ಸ್ಟ್ರಾಡಿನರಿ ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ಸಂತೋಷ್ ರಿಯಲಿ ಬ್ಲೆಸ್ಡ್. ಯಾಕಂದರೆ ಯತಿರಾಜ್ ಬರೀ ಡೈರೆಕ್ಷನ್ ಅಲ್ಲ, ಪ್ರೊಡಕ್ಷನಲ್ಲೂ ತುಂಬ ತಲೆ ಕೆಡ್ಸ್ಕೊತಿದ್ರು. ಪೇಮೆಂಟಲ್ಲಂತೂ ಗುಂಜಿ ಹಾಕಿದ್ರು ಎಲ್ಲ ಸಂತೋಷಕ್ಕೋಸ್ಕರ. ಬಟ್ ಒಂದು ಒಳ್ಳೆ ಟೀಮ್ನ ಕಟ್ಟಿದ್ದಾರೆ, ಒಂದು ಖುಷಿ ಸಿಕ್ತು. ಆ್ಯಂಡ್ ಮನ್ವಿತ್ ಫಸ್ಟ್ ಟೈಮ್ ಹೀರೋ ಮಾಡಿದ್ದು ನನ್ನ ಮಗನಾಗೆ. ಫಸ್ಟ್ ಫೋಟೋ ಶೂಟ್ ಮಾಡಿದಾಗ ನಂಗೆ ತುಂಬ ಖುಷಿ ಆಯಿತು. ಆ ಒಂದು ಬಾಂಧವ್ಯ ಫಸ್ಟ್ ಇದರಲ್ಲೇ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಮೈ ಬ್ಯೂಟಿಫುಲ್ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ ಅಂದರೆ ಅವಳ ಬಗ್ಗೆ ಹೇಳಲೇಬೇಕು. ಆ್ಯಂಡ್ ಶಿ ಇಸ್ ಸೋ ಬ್ಯೂಟಿಫುಲ್ ಇನ್ ಆ್ಯಕ್ಟಿಂಗ್ ಆಲ್ಸೋ ಆ್ಯಂಡ್ ಗುಡ್ ಲುಕಿಂಗ್ ಆಲ್ಸೋ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಶ್ರವ್ಯ ಅವರು ಹೇಳ್ತಾ ಇದ್ರು, ಈಗ ಸಾತ್ವಿಕ ಅನ್ನೋ ಹೆಸರನ್ನ ಇದು ಮಾಡಿದ್ರು ಅಂತ. ಪುಟ್ಟಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಾನು ಕಥಾನಾಯಕಿ ಹೀರೋಯಿನ್ ಅಂತ ನಿಮಗೆ ಪುಟ್ಟಿ ಏನ್ಬಿಡ್ತೀನಿ. ಈ ಮೀಟು ಶುರು ಆದಮೇಲೆ ಯಾವನಿಗೆ ಬೇಕಣ್ಣ ಕರ್ಮಗಳು, ಚೆನ್ನಾಗಿ ಮಾತಾಡ್ಕೊಂಡ್ಬಿಡೋದು, ಆಮೇಲೆ ಊಟ ಅವ್ನಿಗೂ ಕರೆದಿದ್ದ ಅಂತೆಲ್ಲ ನಡೆದಿರೋ ಕಥೆಗಳು. ಯಾರ್ಯಾರಿಗೆ ಹಂಗೆ ಹಾಕಿದ್ರು 3 ತಿಂಗಳು ಚಾನಲ್ ಅವ್ರು ಕೂತ್ಕೊಬಿಟ್ಟು ಅವರು, ನಾನು ಡೈರೆಕ್ಟರ್ ಆರ್ಟಿಸ್ಟ್ ಅಂತ ಆಕೆ ಹೇಳಿದ್ರು. ಡೈರೆಕ್ಟರ್ ಆರ್ಟಿಸ್ಟ್ ಅಂತ ಹೇಳಿದೆ ಹುಡುಗಿ, ಇಲ್ಲ ಡೈರೆಕ್ಟರ್ ಡಾಕ್ಟರ್ ಅಂತ ಹೇಳ್ಕೊಂಡು ಚೆನ್ನಾಗಿರ್ತೇನೋ ಅಂತ ಅಂದ್ಕೊಂಡೆ ಒಂದು ಸೆಕೆಂಡ್. ಟ್ರಾವೆಲ್ ಇದೆಯಲ್ಲ, ಸಿನಿಮಾ ಅನ್ನೋದು ಒಂದ್ಸತಿ ಮಾಡೋದು ಗೆಲ್ಲೋದು ಅದೆಲ್ಲ ನಡೆದೋಗ್ಬಿಡ್ಬೋದು. ಮುಂದಿನ ಹಂತಗಳಿದೆಯಲ್ಲ ಅದನ್ನೆಲ್ಲ ಮಾಡಬೇಕಾದ್ರೆ ಇಷ್ಟು ಒತ್ತಡಗಳಿರುತ್ತೆ, ತಮಾಷೆ ಅಲ್ಲ. ಮಾನ್ವಿತ್ ಅವರು ಹೇಳಿದ್ರು ನನಗೆ, ಸರ್ ಪ್ರೊಡ್ಯೂಸರ್ ಸಿಕ್ಬಿಟ್ರು, ಸಿನಿಮಾ ಮಾಡೋ ಪ್ರೊಡ್ಯೂಸರ್ ಸಿಕ್ಬಿಟ್ರು, ಡೈರೆಕ್ಟರ್ ಕೈ ಕೊಟ್ಬಿಟ್ರು. ಆ ಥರ ನೆಕ್ಸ್ಟ್ ಟೈಮ್ ಪ್ರಸಂಗ ಬಂದಾಗ ನನಗೆ ಫೋನ್ ಮಾಡಿ ಓಲಾ ಆಟೋದಲ್ಲಿ ಬರ್ತೀನಿ. ಆ್ಯಕ್ಚುಲಿ ಇವ್ರಿಗೆ ಏನು ಹೇಳಿದೆ ಅಂದರೆ, ನನಗೆ ಸಿನಿಮಾ ಒಮ್ಮೆ ತೋರಿಸಿ, ಎಲ್ಲ ಮುಗಿದ ಮೇಲೆ ಕೊನೆಯ ಕೆಲಸಕ್ಕೆ ಫೈನಲ್ ಅನ್ನೋಕ್ಕಿಂತ ಮುಂಚೆ ನನಗೆ ಗೊತ್ತಿರಬಹುದಾದ ಕರೆಕ್ಷನ್ಸ್ ಏನಾದ್ರು ಇದ್ದರೆ ಹೇಳ್ತೀನಿ. ಅದು ದೊಡ್ಡ ಸಹಾಯ ಆಗುತ್ತೆ ನಿಮಗೆ. ಅದು ಇಂಪ್ರೂವೈಸ್ ಮಾಡ್ಕೊಳ್ಳೋಕ್ಕೆ ನನ್ನ ಕಡೆಯಿಂದ ಪಾಸಿಟಿವ್ ಪ್ರೊಡಕ್ಟಿವ್ ಆಗಿ ಏನೋ ಮಾಡ್ಬೋದು. ನಾ ಬಂದಲ್ಲಿ ನಿಮ್ಮ ಬಗ್ಗೆ ಮಾತಾಡೋದ್ರಿಂದ ತುಂಬ ಜನ ನೋಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನೋಡ್ರಪ್ಪ ಅಂತ ಕೇಳಬಹುದು. ಅವ್ರನ್ನೆಲ್ಲ ಕರ್ಕೊಂಬಂದು ಥಿಯೇಟ್ರಿಗಂತೂ ತುಂಬಿಸಕ್ಕೆ ನಮ್ಮ ಕೈಲಿ ಆಗಲ್ಲ. ಸಂಜು ಇಸ್ ತುಂಬ ಹತ್ತಿರವಾದ ಸಿನಿಮಾ ನನಗೆ. ಯಾಕೆ ಅಂತಂದರೆ ನನಗೆ ಒಂದು ಫ್ಯಾಮಿಲಿ ಫೀಲಿಂಗ್ ಬರುತ್ತೆ ಸಂಜು ಅಂದ ತಕ್ಷಣ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನನ್ನು. ಐ ಆಮ್ ಅ ಡೈರೆಕ್ಟರ್ಸ್ ಆ್ಯಕ್ಟರ್ ಅಂತ ನನಗನ್ಸುತ್ತೆ. ನಾನು ಇವಾಗಲೂ ಇನ್ನೂ ಕಲಿಯೋ ಜರ್ನಿಯಲ್ಲೇ ಇದ್ದೀನಿ. ನನಗೆ ಪ್ರತಿದಿನ ಇನ್ನೂ ಜಾಸ್ತಿ ಇನ್ನೂ ಚೆನ್ನಾಗಿ ಕಲಿಬೇಕು ಅಂತಲೇ ಅನಿಸ್ತಿರುತ್ತೆ. ಬಟ್ ದೆನ್ ನಾವು ಎಷ್ಟೇ ಚೆನ್ನಾಗೇ ಇದ್ದರೂ ಅಥವಾ ಆ್ಯಕ್ಟ್ ಮಾಡಿದ್ರು ಡೈರೆಕ್ಟರ್ ಕೈಯಲ್ಲೇ ಇದೆ ಅಂತ ನನಗೆ ಅನಿಸುತ್ತೆ. ಸೊ ಥ್ಯಾಂಕ್ ಯು ಯತಿ ಸರ್, ಸಂಗೀತ ಮ್ಯಾಮ್, ಸಚ್ ಅ ವಂಡರ್ಫುಲ್ ಸಪೋರ್ಟ್. ಅಂದರೆ ನನಗೆ ನಾವು ಎಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಅಥವಾ ಏನೇ ಆಲ್ ದ ಕಾಂಪ್ಲಿಮೆಂಟ್ಸ್ ಶಿ ವಾಸ್ ಗಿವಿಂಗ್ ಮೀ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಶಿ ಈಸ್ ಆಲ್ವೇಸ್ ಫಸ್ಟ್ ಡೇಯಿಂದನೂ ಇವತ್ತವರೆಗೂ ಅದೇ ಥರ ಕಾಂಪ್ಲಿಮೆಂಟ್ಸ್ ಕೊಡ್ತಾ, ನನ್ನ ಎನ್ಕರೇಜ್ ಮಾಡ್ತಾ. ಐ ಥಿಂಕ್ ಒನ್ ಆಫ್ ದ ಸ್ಟ್ರೈವಿಂಗ್ ಥಿಂಗ್ಸ್ ನನಗೇನೆಂದರೆ, ಮುಂದೆ ಹೋಗ್ತಾ ಇರಬೇಕು ಏನೇ ಆದ್ರೂ ಈ ಥರ ಒಂದು ಸಪೋರ್ಟ್ ಸಿಸ್ಟಮ್ ನಮ್ಮ ಪ್ರೆಸ್ ಆ್ಯಂಡ್ ಮೀಡಿಯಾ ಆ್ಯಂಡ್ ನಮ್ಮ ಆ್ಯಕ್ಟರ್ಸ್ ಈ ಥರ ಕೊಡ್ತಿರೋದ್ರಿಂದ ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಇನ್ನೂ ಜಾಸ್ತಿ ಅನಿಸ್ತಿರುತ್ತೆ. ಪ್ರೊಡ್ಯೂಸರ್ ಇದ್ದಾರೆ, ಡೈರೆಕ್ಟ್ ಇಲ್ಲ. ನಾನು ಹೀರೋ ಆಗಬೇಕು ಆಸೆ, ಬಟ್ ನನ್ನ ಹತ್ರ ಏನೂ ಇಲ್ಲ. ಆದರೂ ನನ್ನ ನಂಬಿ ಇಲ್ಲಿಗೆ ತಂದು ನಿಲ್ಲಿಸಿದ್ದಾರೆ ಅಂದರೆ ಫಸ್ಟ್ ನಾನು ಸಂತು ಅಣ್ಣನಿಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಫಸ್ಟ್ ನೋಡಿ ಯತಿರಾಜ್ ಸರ್ ನಾನಂದೆ, ನನಗೆ ಬೇರೆ ಭಯ ಸ್ಟಾರ್ಟ್ ಆಯಿತು ಅವ್ರು ಕಾಸ್ಟಿಂಗ್ ಮಾಡೋದು ನೋಡಿ. ನಾನು ಹೊಸಬ, ನಿಮ್ಮ ಅಮ್ಮನ ಕ್ಯಾರೆಕ್ಟರ್ ಮನ್ವಿತ್, ಸಂಗೀತ ಮೇಡಮ್ಮ, ಅಯ್ಯೋ ದೇವ್ರೆ, ನಿಮಗೆ ಹೀರೋಯಿನಾಗಿ ಶ್ರಾವ್ಯ, ನಾನು ಮಾತ್ರ ಹೊಸಬ. ಎಲ್ಲರೂ ನೋಡಿದ್ರೆ ಒಳ್ಳೆ ಸೀನಿಯರ್ಸು, ಏನು ಮಾಡೋದು ಅಂತ ಗೊತ್ತಾಗದೆ ತುಂಬ ಕಷ್ಟಪಟ್ಟು ಯತಿರಾಜ್ ಸರ್ ರಿಯಲಿ ನಾನು ಇಲ್ಲಿ ಬಂದು ನಿಂತ್ಕೊಳ್ಳೋಕ್ಕೆ ಮತ್ತು ಸಾಂಗ್ಗಳು ಇಷ್ಟು ಅದ್ಭುತವಾಗಿ ಬರೋಕ್ಕೆ ಯತಿರಾಜ್ ಸರ್ ಕಾರಣ. ನನ್ನ ಫಸ್ಟ್ ಒಬ್ಬರು ಡೈರೆಕ್ಟರ್ ಹತ್ರ ಕರ್ಕೊಂಡೋದ್ರು. ಸೊ ಅವ್ರದ್ದು ಮಾತು ಅದೆರಡು ಟ್ಯಾಲಿ ಆಗಿರಲಿಲ್ಲ. ಸೊ ಆ ಪ್ರಾಜೆಕ್ಟ್ ಬೇಡ ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ. ಅದಾದ ನಂತರ ಯತಿರಾಜ್ ಸರ್ ಹತ್ರ ಹೋದ. ಯತಿರಾಜ್ ಸರ್ ಅವರೇ ಕರ್ಕೊಂಡೋಗಿದ್ದು. ಸೊ ಮೈಸೂರಿಗೆ ಬಂದು ಸಿನಿಮಾ ಸ್ಟೋರಿಯೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಅವರು ಹೇಳ್ತಾ ಇರೋದನ್ನು ಅವತ್ತೇನು ಹೇಳಿದ್ರು ಇವತ್ತು ತೆರೆ ಮೇಲೆ ಅದನ್ನು ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ತಂದಿದ್ದಾರೆ. ವೆರಿ ಸ್ಮಾಲ್ ಬಜೆಟ್ ಸಿನಿಮಾ ಅಂತ ನಾವು ಪ್ಲ್ಯಾನ್ ಮಾಡಿದ್ದು. ಆ ಶೀಟ್ ಇವತ್ತು ನನ್ನ ಹತ್ರ ಇದೆ. ಇವತ್ತು ಸಿನಿಮಾ ಹತ್ತತ್ರ 1 ಕೋಟಿಗೆ ಬಂದು ನಿಂತಿದೆ.
ಇದ್ರದ್ದು ಒಂದು ಭಾಗ ಕೂಡ ನಾವು ಬಜೆಟ್ ಕೊಟ್ಟಿರಲಿಲ್ಲ. ಇದು ಓಪನ್ ಆಗಿ ಹೇಳ್ತೀನಿ, ಪ್ರೊಡ್ಯೂಸರ್ ಹೇಳಿಲ್ಲ. ಆದರೆ ಇದು ಡೈರೆಕ್ಷನ್ ಟೀಮು ಡೈರೆಕ್ಟ್ರು ಮಾಡಿದ್ದ ಆಗಿದ್ದಲ್ಲ. ಪ್ರೊಡ್ಯೂಸರ್ಗೆ ಸಿನಿಮಾ ಮೇಲೆ ಒಂದು ಪ್ಯಾಷನ್ ಇದೆ, ಅದು ಚೆನ್ನಾಗಿ ಆಗಬೇಕು, ಚೆನ್ನಾಗಿ ಬರಬೇಕು, ಸಾಂಗ್ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಹೇಳಿ ಆ ಪ್ರೀತಿಯಿಂದ ಹಾನೆಸ್ಟಾಗಿ ಹೇಳ್ತಾ ಇರೋದು, ಸುಮ್ಮನೆ ಮೆಚ್ಚಕ್ಕೆ ಹೇಳೋ ಮಾತಲ್ಲ. ಅದು ಒಂದು ಪ್ರೊಡ್ಯೂಸರ್ ಕಡೆಯಿಂದ ಆಗಿದ್ದು. ಈ ಸಿನಿಮಾನ ಒಂದು ಮಲಯಾಳ ಪ್ಯಾಟರ್ನಲ್ಲಿ ಮಾಡಬೇಕು ಅಂತೇಳಿ ಎಷ್ಟು ಬಂದಿದೆಯೋ ಗೊತ್ತಿಲ್ಲ. ಆ ನಿಟ್ಟಲ್ಲಿ ಅಂದರೆ ಒಂದು ಪ್ಲೆಸೆಂಟು, ಗ್ರೀನ್ರಿ, ತಣ್ಣಗೆ ಹೇಳುವ ಪ್ರಯತ್ನ, ಏನು ಎಕ್ಸಾಗರೇಷನ್ ಇಲ್ಲದೆ ಹೇಳುವ ವಿಷಯಗಳನ್ನು, ಅಂದರೆ ನಮ್ಮ ಒಳಗಡೆ ಇರೋ ಎಮೋಷನ್ಸ್ನ ಹೇಳೋದು ನನಗೆ ಇಷ್ಟ. ಹಾಗಾಗಿ ಅದನ್ನು ಹೇಳುವ ಪ್ರಯತ್ನ ಮಾಡಿದ್ದೀನಿ.